ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಕಳೆದ ವಿಡಿಯೋಗಳಿಗೆ ಎಲ್ಲರೂ, ಈ ವಾರದ ವಿಡಿಯೋಗಳಿಗೆ ಎಲ್ಲರೂ ಒಳ್ಳೆ ಕಮೆಂಟ್ಸ್ಗಳನ್ನ ಕಳಿಸಿದ್ದೀರಾ. ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಅದೇ ಥರ ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ತಾ ಇರಿ. ಮತ್ತು ಇವತ್ತು ಒಂದು ವಿಷಯ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ವಾಟ್ಸಪ್ ನಂಬರ್ನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಅಬೌಟ್ ಮೀ ಅಲ್ಲಿ ಶೇರ್ ಮಾಡಿದ್ದೀನಿ. ಏನೇ ಒಂದು ಮೆಸೇಜ್ ಇದ್ದರೂ ಅದರಲ್ಲೂ ವಾಯ್ಸ್ ಮೆಸೇಜ್ ಕಳಿಸಿದ್ರಂತೂ ತುಂಬಾ ಖುಷಿ ನನಗೆ. ಆ ವಾಯ್ಸ್ ಮೆಸೇಜ್ ಆದರೂ ಕಳಿಸಿ ಅಥವಾ ಟೆಕ್ಸ್ಟ್ ಮೆಸೇಜ್ ಆದರೂ ಕಳಿಸಿ. ಯಾವುದೇ ಒಂದು ಹೊಸ ರೆಸಿಪಿ ಇರ್ಬೋದು ಅಥವಾ ಏನೇ ಒಂದು ನಿಮಗೆ ಡೌಟ್ಸ್ ಬಂದರೆ ಕೇಳೋದಾಗಿರ್ಬೋದು, ನೀವಲ್ಲಿ ವಾಟ್ಸಪ್ ಮುಖಾಂತರ ನನಗೆ ಕಳಿಸಿದ್ರೆ ನಾನು ಅಲ್ಲೇ ಡೈರೆಕ್ಟಾಗಿ ರಿಪ್ಲೈ ಕೊಡ್ತೀನಿ. ಪಿಕ್ಚರ್ ಮೆಸೇಜಸ್ಗಳು ಮಾತ್ರ ಬೇಡ. ಪಿಕ್ಚರ್ ಬಿಟ್ಟು ಬರೀ ಟೆಕ್ಸ್ಟ್ ಮೆಸೇಜು, ವಾಯ್ಸ್ ಮೆಸೇಜ್ನ ಕಳಿಸಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮನೆ ಖುಷಿಯಾಗಿರಬೇಕು ಅಂತ ಅಂದರೆ ಮನೆ ಗೃಹಿಣಿ ಖುಷಿಯಾಗಿರಬೇಕು ಅಂದರೆ ಮನೆ ವಾತಾವರಣ ಎಲ್ಲ ಚೆನ್ನಾಗಿರಬೇಕು ಅಂದರೆ ಅಡುಗೆ ಮನೆಯಿಂದ ಹಿಡಿದು ಮಕ್ಕಳು ಮರಿ ಜೊತೆಗೆ ಹಿರಿಯರನ್ನ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು, ಪ್ರತಿಯೊಂದು ನೋಡ್ಕೋಬೇಕಾದ್ರೆ ಆ ಗೃಹಿಣಿ ಎಲ್ಲ ಒಂದು ತಿಳುವಳಿಕೆ ಜ್ಞಾನನ ಪಡ್ಕೊಂಡಿರಬೇಕು. ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪ್ರತಿಯೊಂದು ಮನೆಯಲ್ಲೂ ತುಂಬ ಚೆನ್ನಾಗಿ ಮನೆ ವಾತಾವರಣ ಎಲ್ಲ ಇರಬೇಕು ಅಂತ ಅಂದರೆ ಆ ಗೃಹಿಣಿ ಬುದ್ಧಿವಂತೆ ಆಗಿರಬೇಕು. ಬುದ್ಧಿವಂತೆ ಅಂತ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ತನಗೆ ಗೊತ್ತಿಲ್ಲದಿರೋವಂಥ ವಿಷಯನ ಹಿರಿಯರಿಂದ ಕೇಳಿ ತಿಳ್ಕೋಬೇಕು. ಅಡುಗೆ ಮನೆಯಲ್ಲೇ ಆಗಿರ್ಬೋದು, ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ಹಿಂದೊಂದು ದಿನನೇ ಯೋಚನೆ ಮಾಡಬೇಕು. ನಾವಿವತ್ತಿನ ದಿನ ಏನು ಅಡುಗೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ತುಂಬ ಈಸಿಯಾಗಿ ಅವತ್ತಿನ ದಿನ ಕಳೆಯುತ್ತೆ. ಅಡುಗೆನೂ ಅಷ್ಟೇ, ತುಂಬ ಜಂಕ್ ಫುಡ್ಸ್ಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಕಮ್ಮಿ ಎಣ್ಣೆ ಉಪಯೋಗಿಸ್ಬೇಕು. ಡಯಟ್ ಫುಡ್ಡು ಜೊತೆಗೆ ನಾವು ಅವತ್ತಿನ ದಿನದಲ್ಲಿ ಅಡುಗೆಯಲ್ಲಿ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು ಎಲ್ಲ ಸಂಪೂರ್ಣವಾಗಿ ಅವತ್ತಿನ ಅಡುಗೆಯಲ್ಲಿ ಇರಬೇಕು. ಆ ತರಹ ಅಡುಗೆಗಳನ್ನ ಆರಿಸ್ಕೊಂಡು ಮಾಡ್ತಾ ಇರಬೇಕು. ಮಕ್ಕಳಿಗೆ ಪೌಷ್ಟಿಕಾಂಶನೂ ಸೇರಬೇಕು. ಹಿರಿಯರಿಗೆ ಬ್ಯಾಲೆನ್ಸ್ಡ್ ಡಯಟ್ ಆಗಿರೋವಂಥ ಫುಡ್ಡು ಕೂಡ ಮಾಡಬೇಕು. BP ಶುಗರ್ ಇರೋವಂಥ ಮನೆಗಳಲ್ಲಿ, ಹಿರಿಯರು ಇರೋವಂಥ ಮನೆಗಳಲ್ಲಿ ಈ ಥರ ಮನೆ ಮೇಂಟೈನ್ ಮಾಡಬೇಕಾದ್ರೆ ಪ್ರತಿಯೊಂದು ವಿಷಯನೂ ತಿಳ್ಕೊಳ್ತಾ ಬರಬೇಕು. ಎಲ್ಲರಿಗೂ ಮೊದಲೇ ಈ ವಿಷಯಗಳೆಲ್ಲ ತಿಳಿದಿರೋದಿಲ್ಲ. ಹೋಗ್ತಾ ಅನುಭವ ಆಗ್ತಾನೆ ಎಲ್ಲ ವಿಷಯಗಳು ತಿಳ್ಕೊಳ್ಳೋದು. ಆ ಟೈಮಲ್ಲಿ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಜ್ಞಾನ ಇಲ್ಲ ಅಂತ ಅಂದರೆ ಇವಾಗಂತೂ ಎಲ್ಲ ಥರದ ಬುಕ್ಸ್ಗಳು ಸಿಗುತ್ತೆ. ಒಂದು ನ್ಯೂಟ್ರಿಷನ್ ಬುಕ್ಸ್ ಇರ್ಬೋದು ಅಥವಾ ಅದಕ್ಕೆ ಬೇಕಾಗಿರೋವಂಥ ಸಂಬಂಧಪಟ್ಟಿರೋವಂಥದ್ದು ಸೋಷಲ್ ಮೀಡಿಯಾಗಳಲ್ಲಿ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಈ ಥರ ಎಲ್ಲ ಕಡೆ ಸಾಕಷ್ಟು ವಿಷಯಗಳು ನಮಗೆ ಸಿಗುತ್ತೆ. ಅದನ್ನು ನೋಡಿ ಬೇಕಾದರೂ ಕಲಿಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರಲ್ಲ ಅವ್ರನ್ನ ಕೇಳಿ ತಿಳ್ಕೊಬೇಕು. ಯಾಕೆಂದರೆ ಅವ್ರಿಗಾಗಲೇ ಅನುಭವ ಆಗಿರುತ್ತೆ. ಅನುಭವದಿಂದ ಸಾಕಷ್ಟು ಅವರು ತಿಳ್ಕೊಂಡಿರ್ತಾರೆ. ಜೊತೆಗೆ ಆ ಅನುಭವನ ಕೇಳ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ ನಾವು ಅದನ್ನು ಫೇಸ್ ಮಾಡ್ಬೋದು. ಅದ ನಂತರ ನೆಕ್ಸ್ಟು ಆ ಮನೆ ಖರ್ಚು ವೆಚ್ಚಗಳನ್ನ ಹಿತಮಿತವಾಗಿ ಬಳಸಬೇಕು. ಅಂತ ಅಂದರೆ ಎಲ್ಲದರಲ್ಲೂ ನಾವು ಯಾವ್ದು ಎಷ್ಟು ಉಳಿಸ್ಬೋದು ಅನ್ನೋದನ್ನ ನೋಡಬೇಕು. ಹಾಗಂತ ಅಂದ್ಬಿಟ್ಟು ತುಂಬ ಜಪಣ್ತನೂ ಮಾಡೋಕ್ಕೆ ಹೋಗಬಾರ್ದು. ತುಂಬ ಹಿಂಸೆ ಅನ್ನಿಸ್ಬಾರ್ದು ಬೇರೆಯವ್ರಿಗೆ. ಅಯ್ಯೋ ಇದು ಖರ್ಚಾಗೋಯ್ತು ಹಂಗೆಲ್ಲ ಹೇಳೋಕ್ಕೂ ಹೋಗಬಾರ್ದು. ಯಾವ ಜಾಗದಲ್ಲಿ ನಾವು ಉಳಿಸ್ಬೋದು, ಯಾವುದನ್ನ ನಾವು ಇದು ಮಾಡ್ಬೋದು, ಆದಷ್ಟು ನಮ್ಮ ಫ್ಯಾಮಿಲಿಗೆ ನಾವು ಒಂದು ಕೂಡಿಟ್ರೇ ಮುಂದಿನ ಜೀವನ ತುಂಬ ಚೆನ್ನಾಗಿರೋದು. ಎಷ್ಟು ಸೇವಿಂಗ್ಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಮನೆ ಮೇಂಟೆನೆನ್ಸ್ ಕೂಡ ಅಷ್ಟೇ. ಒಂದು ಅಕೌಂಟ್ನ ಮೇಂಟೈನ್ ಮಾಡಬೇಕು ಯಾವಾಗಲೂ. ಏನಕ್ಕೆ ಅಕೌಂಟ್ ಮೇಂಟೈನ್ ಮಾಡೋದು ಅಂದರೆ ಪ್ರತಿ ತಿಂಗಳು ಅದೇ ಖರ್ಚುಗಳ್ತಾನೆ, ಅದರಲ್ಲಿ ಏನು ಬರೆಯೋವಂಥದ್ದು ಏನಿರುತ್ತೆ ಅಂತ ಅನ್ಬೋದು ನೀವು. ನಾವು ಮನೆ ಮೇಂಟೆನೆನ್ಸ್ ಮಾಡಿದಾಗ ನಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ನಾವು ಎಷ್ಟು ಖರ್ಚು ಮಾಡೋದು, ಎಷ್ಟು ಉಳಿಸ್ಬೋದು ಅಂತ ಒಂದು ಬ್ರೀಫಾಗಿ ನಮಗೆ ಒಂದು ಐಡಿಯಾ ಬರುತ್ತೆ. ಆವಾಗ ನಾವು ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೆಲ್ಲಿ ನಾವು ಖರ್ಚು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಉಳಿದಿದ್ದನ್ನೆಲ್ಲ ನಾವು ಒಂದು ಬ್ಯಾಂಕಲ್ಲಿ ಅಥವಾ ಇನ್ಯಾವುದಾದ್ರೂ ರೂಪದಲ್ಲಿ ಸೇವಿಂಗ್ಸ್ ಮಾಡ್ತಾ ಶುರು ಮಾಡಬೇಕು. ಸುಮ್ಮನೆ ಒಡವೆ, ಬಟ್ಟೆ, ಬರೆ ಅಂತ ಅಂದ್ಕೊಂಡು ಅದಕ್ಕೆ ಹಾಕಕ್ಕೆ ಹೋಗಬಾರ್ದು. ಯಾಕೆಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಒಡವೆ ಆಗಿರಲಿ, ಬಟ್ಟೆ ಆಗಿರಲಿ ತೊಗೋಬೇಕು. ಯಾಕೆಂದರೆ ಅದಕ್ಕೆ ಹಾಕಿದ್ರೆ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ.
ಅವಶ್ಯಕತೆಗೆ ಮೀರಿದ ಹಾಕಿದಾಗ ಏನಾಗುತ್ತೆ, ನಮ್ಮ ದುಡ್ಡು ಪೋಲಾಗ್ತಾ ಇರೋದು ನಮಗೆ ಗೊತ್ತೇ ಆಗೋದಿಲ್ಲ. ಏನಕ್ಕೆ ಇದು ಪ್ರತಿಯೊಂದು ಒಬ್ಬ ಗೃಹಿಣಿ ತಿಳ್ಕೊಂಡಿರಬೇಕು ಅಂತ ಅಂದರೆ, ಕಂಪ್ಲೀಟ್ ಮನೆ ಮೇಂಟೆನೆನ್ಸು ಅವ್ರ ಕೈಯಲ್ಲೇ ಇರುತ್ತೆ. ಇದೆಲ್ಲ ಮಾಡ್ತಾ ಮಾಡ್ತಾ ನಮ್ಮನ್ನು ನೋಡ್ಕೊಳ್ಳೋಕೆ ಎಲ್ಲಿ ಟೈಮ್ ಇರುತ್ತೆ ಅಂತ ನೀವು ಅನ್ಕೋಬೋದು. ಇದನ್ನೆಲ್ಲ ಪ್ಲ್ಯಾಂಟ್ ಆಗಿ ಮಾಡಿದಾಗ ನಮ್ಮನ್ನು ನೋಡ್ಕೊಳ್ಳೋದಕ್ಕೂ ಟೈಮ್ ಸಿಗುತ್ತೆ. 25ರಿಂದ 35 ವರ್ಷದವರೆಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲ ಹೆಣ್ಮಕ್ಳು. 35 ವರ್ಷ ಆದ ನಂತರ ಎಲ್ಲರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರಬೇಕಾದ್ರೆ ಇರಿಟೇಷನ್ ಶುರು ಆಗುತ್ತೆ, ಒಂಥರ ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ, ಡಿಪ್ರೆಷನ್ಗೆ ಹೋದಂಗೆ ಅನಿಸುತ್ತೆ, ರೇಗ್ತಾ ಇರ್ತಾರೆ ಬೇರೆಯವ್ರ ಮೇಲೆಲ್ಲ. ಆವಾಗ ಅವರಲ್ಲಿ ಏನಾಗ್ತಾ ಇದೆ ಅಂತ ಮನೆಯಲ್ಲಿರೋರೆಲ್ಲರಿಗೂ ತಿಳಿಸ್ತಾ ಇರಬೇಕು. ಯಾಕೆ ಅಂತ ಅಂದರೆ, ಆ ಏಜ್ ಆ ಥರದ್ದು. ನಮಗೆ ಹಾರ್ಮೋನ್ಸ್ ಚೇಂಜಸ್ ಆಗಬೇಕಾದ್ರೆ ನಮ್ಮ ಬಾಡಿ ಕೂಡ ಚೇಂಜ್ ಆಗುತ್ತೆ, ಜೊತೆಗೆ ಮೆಂಟಲಿ ಫಿಸಿಕಲಿ ಎಲ್ಲ ಥರನೂ ಚೇಂಜಸ್ ನಮ್ಮೊಳಗಡೆ ಬರೋದಕ್ಕೆ ಶುರು ಆಗುತ್ತೆ. ಅದನ್ನ ನಾವು ಬೇರೆಯವ್ರ ಹತ್ರ ಹೇಳ್ಕೋಬೇಕು. ಬೇರೆಯವ್ರ ಹತ್ರ ಹೇಳ್ಕೊಳ್ದೆ ನಾವು ಒಳಗಡೆನೇ ಅದನ್ನು ಅನುಭವಿಸ್ಕೊಂಡು ಬೇರೆಯವ್ರ ಮೇಲೆ ಕೂಗಾಡ್ತಾ ಇದ್ದರೆ ಅವ್ರಿಗೆ ಕೂಡ ಬೇಜಾರಾಗುತ್ತೆ. ಇದೆಲ್ಲ ಮನೆಯದನ್ನ ನಾವು ನೋಡ್ಕೊಳ್ತಾ ನಮ್ಮನ್ನು ಕೂಡ ನಾವು ನೋಡ್ಕೋಬೇಕು. ಅಂತ ಅಂದರೆ ಒಂದು ಮೆಡಿಟೇಷನ್ಗಾದರೂ ಸೇರ್ಕೋಬೋದು, ಇಲ್ಲ ಅಂದರೆ ಜಿಮ್ ಇಷ್ಟಪಡೋರು ಜಿಮ್ಗೆ ಹೋಗ್ಬೋದು, ಇಲ್ಲ ಹಾಡು ಸಂಗೀತ ಈ ಥರ ಎಲ್ಲ ಇಷ್ಟಪಡೋರು ಮ್ಯೂಸಿಕ್ಗೆ ಸೇರ್ಕೋಬೋದು. ಒಟ್ಲಲ್ಲಿ ಒಂದು ಫಿಸಿಕಲ್ ವರ್ಕ್ ನಮಗಿರಲೇಬೇಕು. ಇಲ್ಲ ಅಂತ ಅಂದರೆ ವಾಕಿಂಗಾದರೂ ಹೋಗ್ಬೋದು. ಇಲ್ಲ ಅಂದರೆ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಸೇರ್ಕೋಬೇಕು. ಅಲ್ಲಿ ಸೇರ್ಕೊಳ್ಳೋದ್ರಿಂದ ಸಾಕಷ್ಟು ವಿಷಯಗಳು ನಮಗೆ ಸಿಗುತ್ತೆ. ಸಾಕಷ್ಟು ವಿಷಯಗಳು ಅಂತ ಅಂದರೆ, ಹೊರಗಡೆ ಹೋದಾಗ 4-6 ಜನದ ಜೊತೆ ಮಿಕ್ಸ್ ಆದಾಗ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ನಡೆಯುವಂಥ ಎಲ್ಲ ಏನೇನು ಹೊರಗಡೆ ನಡೀತಾ ಇದೆ ಅದೆಲ್ಲ ನಮಗೆ ತಿಳ್ಕೊಂಡಾಗ ನಮಗೂ ಒಂದು ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಸಂಘ ಸಂಸ್ಥೆಗಳಿಗೆ ಹೋಗೋದ್ರಿಂದ ಗೌರ್ಮೆಂಟ್ರಿಂದ ನಮಗೆ ಏನೇನು ಸೌಲಭ್ಯಗಳಿದೆ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಹೊರಗಡೆ ಹೋಗದೇ ಇದ್ದರೆ ನಮ್ಗೆ ಒಳಗಡೆನೇ ಇದ್ದರೆ, ಅಂದರೆ ಒಳಗಡೆ ಟಿ ವಿ ನೋಡ್ತೀವಲ್ಲ, ಫೋನ್ ಇದೆಯಲ್ಲ, ಫೇಸ್ಬುಕ್ ಇದೆಯಲ್ಲ, ವಾಟ್ಸಪ್ ಇದೆಯಲ್ಲ, ಯೂಟ್ಯೂಬ್ ಇದೆಯಲ್ಲ, ಅಥವಾ ಗೂಗಲ್ ಇದೆಯಲ್ಲ ಅಂತ ಅನ್ಕೋಬೋದು. ಅದೆಲ್ಲದರಲ್ಲೂ ನಮಗೇನು ಸಿಗಲ್ಲ. ಹೊರಗೆ ಜನದ ಜೊತೆ ಮಿಕ್ಸ್ ಆದಾಗ ತುಂಬಾ ನಮಗೆ ಗೊತ್ತಿಲ್ಲದಂಗೆ ವಿಷಯಗಳು ತಿಳಿಯೋದಕ್ಕೆ ಶುರು ಆಗುತ್ತೆ. ತಿಳಿದಾಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜ್ಞಾನ ಎಲ್ಲ ಬೆಳೀತಾ ಹೋಗುತ್ತೆ. ಹೀಗೆ ನಮ್ಮನ್ನು ನಾವು ಎಲ್ಲ ಥರ ಕೆಲಸಗಳಲ್ಲೂ ತೊಡಗಿಸ್ಕೊಳ್ತಾ ಹೋಗಬೇಕು. ಈ ಥರ ತೊಡಗಿಸ್ಕೊಳ್ತಾ ಹೋದರೆ ಏನೇ ಒಂದು ಕಷ್ಟ ಬಂದಾಗ್ಲೂ ಮನೆ ಹೆಂಗಸು ಬುದ್ಧಿವಂತೆ ಆಗಿದ್ರೆ ಆ ಕಷ್ಟಗಳನ್ನೆಲ್ಲ ಅದನ್ನು ನಿವಾರಣೆ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ನನಗೆ ಗೊತ್ತಿರುವಂಥ ಒಂದು ಚಿಕ್ಕ ಮಾಹಿತಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೇನು ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.